ಪ್ರಸಿದ್ಧ ಕಬಡ್ಡಿ ಆಟಗಾರರೊಬ್ಬರು ನೇಣಿಗೆ ಶರಣಾಗಿರುವಂಥ ಘಟನೆ ನಡೆದಿದೆ. ನ್ಯಾಷನಲ್ ಲೆವೆಲ್ ಕಬಡ್ಡಿ ಆಡಿದಂಥ ಆಟಗಾರ ನೇಣಿಗೆ ಶರಣಾಗಿದ್ದಾರೆ. ಅವರ ಕೌಟುಂಬಿಕ ಸಮಸ್ಯೆಯ ಕಾರಣಕ್ಕಾಗಿ ಈ ರೀತಿ ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ. ಮದುವೆಯಾಗಿತ್ತು. ಮದುವೆಯಾದಂಥ ನಂತರ ಪತ್ನಿ ಅವರನ್ನು ಬಿಟ್ಟು ಹೋಗಿದ್ದಾರೆ. 2 ವರ್ಷ ಪ್ರೀತಿಸಿ ಯುವತಿಯೊಬ್ಬರನ್ನ ಮದುವೆಯಾಗಿದ್ದರು. ಡಿಸೆಂಬರ್ 10ನೇ ತಾರೀಕು ಮದುವೆಯಾಗಿತ್ತು. ಡಿಸೆಂಬರ್ 31ಕ್ಕೆ ಅವರ ಪತ್ನಿ, ಪ್ರೀತಿಸಿ ಕೈ ಹಿಡಿದಂಥ ಪತ್ನಿ ಅವರನ್ನು ಬಿಟ್ಟು ಹೋಗಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಮನನೊಂದಿದ್ರು. ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ವಿನೋದ್ ಕೊನೆಯುಸಿರೆಳೆದಿದ್ದಾರೆ. ಚಿಕ್ಕಮಗಳೂರಿನ ಹೊರವಲಯದ ತೇಗೂರಿನಲ್ಲಿ ನಡೆದಿರುವಂಥ ಘಟನೆ ಇದೆ. ಏನಿಲ್ಲ ಸರ್, ನನ್ನ ಮಗ ಮನನೊಂದಿರೋದು ಅಂತಂದರೆ 1 ವರ್ಷದಿಂದ ಲವ್ ಮಾಡ್ತಾ ಇದ್ದ ಇದ್ದ ಒಂದು ಹುಡುಗಿನ. ಅವಳೇನು ಮಾಡಿದ್ಲು, ಆಯಿತು ಅಂತೇಳಿ ಎಲ್ಲ ಒಪ್ಪಿಗೆ ಕೊಟ್ಕೊಂಡು ಎಲ್ಲಿ ಬೇಕಲ್ಲಿ ಯಾವ್ಯಾವ ಊರು ಏನೇನು ಎಲ್ಲ ಬೈಕಲ್ಲಿ ಕಣ್ಕೊಂಡು ಸುತ್ತಿದ್ರು. ಸುತ್ತಿ ಆದಮೇಲೆ ಏನು ಮಾಡಿದರು, ನಮಗೆ ಇದಿಲ್ಲ, ಲವ್ ಮಾಡಿ ಮದುವೆ ಆಗ್ಬಿಡೋಣ, ಇವತ್ತು ಮದುವೆ ಆಗೋಣ ಅವತ್ತು ಮದುವೆ ಆಗೋಣ, ನನಗೆ ಬಂದು ನಮ್ಮ ಮನೇಲಿ ಬೇರೆ ಕಡೆ ಇದು ನೋಡ್ತಾ ಇದ್ದಾರೆ, ಫಸ್ಟು ಮದುವೆ ಆಗಬೇಕು, ನಡಿ ಹೋಗೋಣ ಎಲ್ಲರೂ, ಇಲ್ಲ ಅಂದರೆ ಇದು ಮಾಡೋಣ ಅಂತ ಹೇಳಿದ್. ಇಲ್ಲ, ನಾನು ನಿಮ್ಮ ಮನೆಯವ್ರು ಒಪ್ಪಿಸಿ ಮದುವೆ ಆಗ್ತೀನಿ ಅಂತೇಳಿ ಇವನು ಅಂದ. ಅವ್ನು ಹಂಗಂದ್ರೂ ಅವಳು ಕೇಳಲಿಲ್ಲ. ಅವಳು ಅವತ್ತು ಈ ಎಕ್ಸಾಮ್ ಇದ್ದ ದಿವಸ ಬಂದ್ಬಿಟ್ಟು, ಎಕ್ಸಾಮ್ ಇಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಅಟೆಂಡ್ ಮಾಡ್ದಂಗೆ ಬಂದು ಇದು ಮಾಡಿದ್ಲು. ಆ ಎಕ್ಸಾಮಿಂದ ಬಂದರು, ಸೀದಾ ಬಂದ್ಲು. ಅವತ್ತೆಲ್ಲ ಇದಾಯಿತು, ಮದುವೆ ಆಯಿತು, ಎಲ್ಲ ಆಯಿತು. ಎಲ್ಲ ನಮ್ಮ ನೆಂಟರುಗಳೆಲ್ಲ ಕರೆದು ಎಲ್ಲ ಏನೇನು ಮಾಡಬೇಕು ಅದೆಲ್ಲ ಮಾಡಿದು ಕಳಿಸಿದ್ದು. ಆಮೇಲೆ ಒಂದು 3 ದಿವಸ ಬಿಟ್ಟು ಅವ್ರ ಅಮ್ಮ ಬಂದ್ಬಿಟ್ಟು, ನೀನು ಇವ್ರ ಮನೇಲಿ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬಾರೆ ಅಂತೇಳಿ ಎಳ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟರು. ಅವಂಗೂ ಬರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡಿದರು, ರೂರಲ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿದ್ರು. ಅವರು 119 ಬಂದು ಕರ್ಕೊಂಡೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿ ಕರ್ಕೊಂಡು ಹೋದರು. ಅವಾಗ ಕರ್ಕೊಂಡು ಹೋದಾಗ ಅಲ್ಲಿ ಅವ್ರಿಗೆ ಇದ್ದದ್ದು ಕೇಳ್ಕೊಂಡ್ರು. ನಾನು ಇಲ್ಲ, ಒಂದು ಸತಿ ಹೋಗ್ತೀನಿ ಅಂತಂದು, ಒಂದು ಸತಿ ಹೋಗಲ್ಲ ಅಂತಂದು. ಆದರೆ ನೀನು ಹೋಗಲ್ಲ ಅಂತ ಹೇಳ್ಬಿಟ್ಟು ಮುಚ್ಚಣಿಕೆ ಬರೆಸ್ಬಿಟ್ಟು ಅವ್ರ ಕೈಲಿ ಎಲ್ಲರ ಕೈಲಿ ಸೈನ್ ಮಾಡಿಸಿ, ಅವ್ರ ಕೈಲಿ ನಾನು ನಿನ್ನ ಜೊತೆ ಬರಲ್ಲ ಕಣಮ್ಮ, ನಾನು ಮದುವೆ ಆದ್ರೆ ನನ್ನ ಗಂಡನ ಜೊತೆ ಹೋಗ್ತೀನಿ ಅಂತೇಳಿ ಹೋದ್ಲು. ಆಮೇಲೆ ನಾನು ಇಲ್ಲಿಂದ ಇದು ಮಾಡಿದ್ಮೇಲೆ ಮತ್ತು ಇಲ್ಲಿದ್ದಾರೆ ಬೇಜಾರಾಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಇದು ಮಾಡಿದೆ, ನನ್ನ ತಮ್ಮ ಭಾವನ ಮನೆಗೆ ಕಳಿಸಿದೆ. ಅವ್ರೇನು ಮಾಡಿದರು, ಧರ್ಮಸ್ಥಳ, ಸುಬ್ರಹ್ಮಣ್ಯ ಹಿಂಗೆಲ್ಲ ಹೋಗಿ ಬನ್ನಿ ಅಂತೇಳಿ ಬೈಕಲ್ಲಿ ಕಳಿಸಿದ್ರು. ಹೋಗಿ ಬಂದರು. ಹೊರನಾಡಿಗೂ ಎಲ್ಲ ಪೂಜೆ ಮಾಡಿಸಿ ಎಲ್ಲ ಬಂದು ಸರ್. ಬಂದಾದಮೇಲೆ ಅವಳಿಗೆ ಏನಾಯಿತು ಅನ್ನೋದು ಗೊತ್ತಿಲ್ಲ. ಒಂದು 3 ದಿವಸ ಬಿಟ್ಬಿಟ್ಟು, ನಾನು ಒಂದು 4 ದಿವಸ ಬಿಟ್ಬಿಟ್ಟು, ಇಲ್ಲ ನಾನು ನಮ್ಮ ಅಮ್ಮನ ಮಾತಾಡಿಸ್ಬೇಕು, ಇಲ್ಲ ನಮ್ಮ ಅಮ್ಮನ ಮನೆಗೆ ಹೋಗ್ಬರ್ಬೇಕು ಅಂತ ಹೇಳ್ಬಿಟ್ಟು ಹೋದಳು. ಮತ್ತೆ ಹೋಗ್ಬಿಟ್ಟು ಪೊಲೀಸ್ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಳು. ನನಗೆ ನಿಮ್ಮ ಇಷ್ಟ ಇಲ್ಲ, ನಿನ್ನ ಮಗ ಏನೂ ಇಷ್ಟ ಇಲ್ಲ, ಒಟ್ಟಿಗೆ ನಿಮ್ಮ ಮನೆಯದೇ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.